ಇರ್ಬೋದು. ಆದ್ರೆ ಜನರ ನಾಡಿ ಮಿಡಿತವನ್ನು ಬಿ ಜೆ ಪಿ ಕಡೆಗೆ ವಾಲಿಸುವಲ್ಲಿ ಇಲ್ಲಿವರೆಗೆ ಯಶಸ್ವಿ ಹಾಕೋದು ಬಂದಂಥವ್ರು ಯಡಿಯೂರಪ್ಪನವರು. ಜೊತೆಗೆ ಇದರಿಂದ ಇನ್ನೊಂದು ಏನು ಸಂದೇಶ ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ಯಡಿಯೂರಪ್ಪನವರು, ನಾವು ಬಿ ಜೆ ಪಿಗರು ನಾವು ನಮ್ಮ ಸ್ವಂತ ಬಲದ ಮೇಲೆ ಆಯ್ಕೆ ಆಗ್ತೀವಿ ಅನ್ನೋದು ಸಂದೇಶ ಕೊಡೋ ಜೊತೆಗೆ JDSಗೆ ನೀವು ನಮ್ಮ ಮಿತ್ರರಷ್ಟ, ನೀವು ನಮ್ಮ ಮಾಲೀಕರಲ್ಲ ಅನ್ನೋದು ಮೆಸೇಜ್ ಇರ್ಬೋದಲ್ಲೇ. ಯಾಕಂದ್ರೆ ಮೇಲೆ HD ಇದ್ದಂದ್ರೆ ಸಹಜ ಅವ್ರ ಸ್ವಂತ ಪಕ್ಷದ ನಾನು ಮುಖ್ಯಮಂತ್ರಿ ಹೇಳಿದ್ರೆ ಏನು ತಪ್ಪೇನಿಲ್ಲ. ದೇವೇಗೌಡರು ತಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ಏನು ತಪ್ಪೇನಿಲ್ಲ. ಆದ್ರೆ BJP JDS ಲೀಡರ್ಶಿಪ್ HDK ಅವರು ಆಗ್ತಾರೆ ಅನ್ನುವಂಥ ಮಾತುಗಳನ್ನ ಬದಿಗೆ ಸರಿಸಬೇಕಾಗಿದೆ ನಮ್ಮ ಯಡಿಯೂರಪ್ಪನವ್ರಿಗೆ. ಯಾಕಂದರೆ ಯಡಿಯೂರಪ್ಪನವರು ತೊಂದರೆ ತೊಗೊಂಡಿದ್ದು ಮಾಡಿದ್ದು ತಮ್ಮ ಪಕ್ಷ ಕಟ್ಟೋದಕ್ಕೆ ಅದ್ರ ಮೇಲೆ ತಮ್ಮ ಮಗನನ್ನು ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ದಿಶೆಯಲ್ಲಿ ಹೆಜ್ಜೆ ಇಟ್ಟಿದ್ದರಿಂದಾಗಿ ಸಹಜವಾಗಿ ಇದು JDSಗೂ ಸಹಿತ ಒಂದು ಎಚ್ಚರಿಕೆ ಕರೆಗಂಟೆ ಕೊಟ್ಟಂಗದ. ನೀವು ಅಷ್ಟೇ ಏನ್ರಿ ಮಾಡ್ತೀರಿ, 25 ವರ್ಷ ಆಯಿತು, 25 ವರ್ಷದ ಮೇಲೆ ಇಲ್ಲಿ ಅಲ್ಲಿ ಮಾಡ್ತಾಯಿದ್ವಿ, ನಾವು ಇನ್ನೂ ಜೋರು ಮಾಡ್ತಾಯಿದ್ವಿ, 5 ಲಕ್ಷ ಜನರು ಕೂಡಿಸ್ತಾ ಇದ್ದೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ JDS ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಿಗೆ ಇದೊಂದು ಎಚ್ಚರಿಕೆ. ಹೌದು, ನಾವು ಇದ್ದೀವಿ ಇಲ್ಲೇ, ನಾವು ಆಡಳಿತಕ್ಕೆ ಬರ್ತೀವಿ ಅನ್ನುವಂಥ ಖಡಕ್ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಈ ಸಿದ್ದರಾಮೋತ್ಸವದಿಂದ DK ಅವರನ್ನು ಬದಿಗೆ ಸರಿಸುವಂಥ ಕೆಲಸ ಸಿದ್ದರಾಮಯ್ಯರು ಮಾಡಿದರೆ, ಅದೇ ಕಾಲಕ್ಕೆ ಈ ನಮ್ಮ ಯಡಿಯೂರಪ್ಪನವರು ಅವರ ಅಭಿಮಾನಿಗಳು ಈ BSY ಅಭಿಮಾನೋತ್ಸವ ಮಾಡೋದ್ರ ಜೊತೆಗೆ ತಮ್ಮ ಇದರಲ್ಲಿ ಹೇಳಿದ್ದಾರೆ ಪಾರ್ಟಿಯಲ್ಲಿ. ನಿಮಗೆ ಗೊತ್ತದ, ಯತ್ನಾಳರು, ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ಅರವಿಂದ್ ಲಿಂಬಾವಳಿ ಅವರು,